19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಟೆನ್ಷನ್ ಶುರುವಾಗಿದೆ. ಈಗ ಈ 19 ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಮಹತ್ವದ ಸಭೆ ನಡೆಸಲಾಯಿತು. ಶೀಘ್ರವೇ ಹೊರಬೀಳಲಿದೆ ಅಧಿಕೃತ ಒಂದು ಪಟ್ಟಿ. ಯಾರಿಗೆ ಯಾವ್ಯಾವ ಖಾತೆ ಹಾಗಾದ್ರೆ? ಈಗಾಗಲೇ ನೂತನ ಸಚಿವರು ನಮಗೆ ಆ ಇಲಾಖೆ ಬೇಕು, ಈ ಇಲಾಖೆ ಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಸಭೆ ಕೂಡ ಆಗಿದೆ. ಈ ಸಭೆಯ ನಂತರ ಈಗ ಹಂಚಿಕೆಯ ಟೆನ್ಷನ್ ಶುರುವಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಶೀಘ್ರವೇ ಅಧಿಕೃತ ಪಟ್ಟಿ ಹೊರಬೀಳಲಿದೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಮಂತ್ರಿಗಿರಿ ಪಟ್ಟ ಸಿಗುತ್ತೆ ಅನ್ನೋದು, ಅಂದರೆ ಯಾವ್ಯಾವ ಇಲಾಖೆ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಈ ಬಗ್ಗೆಯೂ ಕೂಡ ಈಗ ಚರ್ಚೆ ನಡೀತಾ ಇದೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿರುವಂಥದ್ದು. ಇದರ ಮಧ್ಯೆ ಈಗ ಅಶ್ವವೇಗದಲ್ಲಿ ಕಂಪ್ಲೀಟ್ ರಿಪೋರ್ಟ್ ನೀಡಲಿಕ್ಕೆ ಮುಂದಾಗಿದ್ದೇವೆ. ಹಂಚಿಕೆ ಬಗ್ಗೆ ಮಹತ್ವದ ಸಭೆ ನಡೆಸಲಾಗುತ್ತೆ. ಸಭೆ ನಡೆಸಿ ಈಗ ಶೀಘ್ರವೇ ಒಂದು ಅಧಿಕೃತ ಪಟ್ಟಿ ಹೊರಬೀಳಲಿದೆ. ಹಾಗಾದರೆ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಸಚಿವರಿಗೆ ನೇಮಿಸಲಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಹಲವು ಶಾಸಕರು ಒಂದು ಕಡೆ ಅಸಮಾಧಾನದ ಹೊಗೆ ಮಧ್ಯೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸಚಿವ ಸ್ಥಾನ ನೀಡಿಲ್ಲ ಅಂತ ಕೆಲ ಶಾಸಕರು ಟೆನ್ಷನ್ ಕೊಡ್ತಾ ಇದ್ರೆ, ಇದರ ಮಧ್ಯೆ ಈಗ ಸಚಿವರಿಗೆ ಯಾವ್ಯಾವ ಇಲಾಖೆ ಕೊಡಬೇಕು ಅನ್ನೋ ಟೆನ್ಷನ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದ ಮುಂದಿರುವಂಥ ಗುರಿ. ಈಗ ಸದ್ಯ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿದ್ದಾರೆ 33 ಸಚಿವರು. ಈ 19 ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಈಗ ಸದ್ಯ ಮೀಟಿಂಗ್ ನಡೆಸಲಿದ್ದಾರೆ. ಮೀಟಿಂಗ್ ಆದ ನಂತರ ಈಗ ಅಧಿಕೃತ ಪಟ್ಟಿ ಹೊರಬೀಳಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ? ಕೆಲವೊಂದು ಕಡೆ ಈಗ ಸಂತೋಷ್ ಲಾಡ್ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು, ಆ ಇಲಾಖೆಯನ್ನು ನೋಡಿಕೊಳ್ತಾ ಇದ್ರು, ಅದರಲ್ಲೇ ಮುಂದುವರಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಅವರು ಕೂಡ ಅದೇ ಖಾತೆಯಲ್ಲೇ ಮುಂದುವರಿತಾರೆ ಅನ್ನೋದು ಸದ್ಯದ ಮಾತು. ಇದೆಲ್ಲದರ ಮಧ್ಯೆ ಈಗ ನೂತನ 19 ಸಚಿವರು ಯಾರ್ಯಾರಿದ್ದಾರೋ, ಕೆಲವೊಂದಿಷ್ಟು ಸಚಿವರು ನಮಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ. ದೆಹಲಿ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈಗ ನೂತನ ಸಚಿವರಿಗೆ ಖಾತೆ ಹಂಚೋದೆ ಟೆನ್ಷನ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಅಜ್ಞಾತ ಸ್ಥಳದಲ್ಲಿ ಸಿಎಂ ಡಿ ಕೆ ಸುರ್ಜೇವಾಲಾ ಮೀಟಿಂಗ್ ನಡೆಸಿದ್ದಾರೆ. ಖಾತೆ ಹಂಚಿಕೆ ವಿಚಾರವಾಗಿ ಡಿ ಕೆ ಸುರ್ಜೇವಾಲಾ ರಹಸ್ಯ ಸಭೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಸಮರದ ನಡುವೆ ಖಾತೆ ಹಂಚಿಕೆ ಸವಾಲಾಗಿದೆ. ಈಗ ಹೈಕಮಾಂಡ್ ವರಿಷ್ಠರು ಮತ್ತು ಡಿ ಕೆ ಶಿವಕುಮಾರ್ ಅವರೀಗ ಟೆನ್ಷನ್ನಲ್ಲಿ ಇದ್ದಂತೆ ಕಾಣ್ತಾ ಇದೆ. ಎಷ್ಟು ದಿನ ಕ್ಯಾಬಿನೆಟ್ ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊಡೆದಾಡಿದ್ರು. ಒಂದು ದೊಡ್ಡ ಮೀಟಿಂಗೇ ಆಯಿತು. ಇದೆಲ್ಲದರ ಮಧ್ಯೆ ಈಗ ಸಚಿವರ ಆಯ್ಕೆ ಆಯಿತು. 20 ಜನ ಸಚಿವರ ಪಟ್ಟಿ ಲಿಸ್ಟ್ ರೆಡಿ ಆಯಿತು. ಡಿ ಕೆ ಶಿವಕುಮಾರ್ ಅವರ ಕೈ ಸೇರ್ತು. ಅದಾದ ನಂತರದಲ್ಲಿ ಸಚಿವ ಸ್ಥಾನ ಪಟ್ಟಿಯಲ್ಲಿ ನಮ್ಮ ಹೆಸರೇ ಇಲ್ಲ ಅಂತ ಕೆಲ ಶಾಸಕರೀಗ ರಾಜೀನಾಮೆಯ ಅಸಮಾಧಾನದ ಹೊಗೆ ಎದ್ದಿದೆ. ಇದೆಲ್ಲದರ ಮಧ್ಯೆ ಈಗ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಅಜ್ಞಾತ ಸ್ಥಳದಲ್ಲಿ ಮೀಟಿಂಗ್ ನಡೆಸಿದ್ದಾರಂತೆ. ಯಾರ್ಯಾರಿಗೆ ಯಾವ ಸಚಿವರಿಗೆ ಖಾತೆ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಜ್ಞಾತ ಸ್ಥಳದಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಯಾರಿಗೂ ಮಾಹಿತಿಯನ್ನು ಕೊಡ್ತಾ ಇಲ್ಲ. ರಹಸ್ಯ ಸಭೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಅವರು. ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತೆ PM ನರೇಂದ್ರ ಸ್ವಾಮಿ ಅವರಿಗೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಎಲ್ಲ ಸಂಭಾವ್ಯ ಖಾತೆಗಳು ಯಾರ್ಯಾರಿಗೆ ಹಂಚಿಕೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಈಗ SS ಮಲ್ಲಿಕಾರ್ಜುನ ಅವರಿಗೆ ತೋಟಗಾರಿಕೆ ಇಲಾಖೆ ಕೊಡ್ತಾರಾ, N ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಕೊಡ್ತಾರಾ, KM ಶಿವಲಿಂಗೇಗೌಡ ಅವರಿಗೆ ವಸತಿ ಇಲಾಖೆ ಕೊಡ್ತಾರಾ? ಸಂಭಾವ್ಯ ಖಾತೆಗಳಿವು. ಸಚಿವರಿಗೆ ಸಂಭಾವ್ಯ ಖಾತೆಗಳು. ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಇವರು ಇದರಲ್ಲೇ ಮುಂದುವರಿತಾರಾ ಅನ್ನೋದು ಸದ್ಯದ ಕುತೂಹಲ. ಈಗ ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಮೀರ್ ಅಹ್ಮದ್ ಅವರ ಪಾಲಾಗುತ್ತಾ? ಕಾದ್ ನೋಡಬೇಕು. ಇನ್ನ KN ಬಸವಂತಪ್ಪ ಪೌರಾಡಳಿತ, ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಮುಂದುವರಿತಾರಾ? ಅಜಯ್ ಸಿಂಗ್ ಮತ್ತು
ಅಜಯ್ ಸಿಂಗ್ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ದಿಮೆಗಳು ಅಧ್ಯಕ್ಷರಾಗಿ ಮುಂದುವರಿತಾರ. ರುದ್ರಪ್ಪ ಲಮಾಣಿ ಅವರು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಅಬಕಾರಿ ಇಲಾಖೆ. ಯಾರಿಗೆ ಯಾವ ಖಾತೆ ಕೊಡೋದು ಅನ್ನೋದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆ. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ಸಿ ಪುಟ್ರಂಗ್ ಶೆಟ್ಟಿ ಅರಣ್ಯ ಮತ್ತು ಪರಿಸರ ಇಲಾಖೆ ರಹಸ್ಯ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಈಗ ಸುರ್ಜೇವಾಲಾ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಯಾರಿಗೂ ಕಿಂಚಿತ್ತೂ ಮಾಹಿತಿ ಹೊರಬರದಂತೆ ರಹಸ್ಯವಾಗಿ ಈಗ ಮೀಟಿಂಗ್ ನಡೆಸಿದ್ದಾರೆ. ಮೀಟಿಂಗ್ ನಂತರ ಅಧಿಕೃತ ಪಟ್ಟಿ ಹೊರಬೀಳಲಿದೆ. ಅಧಿಕೃತ ಪಟ್ಟಿ ಹೊರ ಬಂದ ನಂತರ ಸಚಿವರಿಗೆ ಯಾವ್ಯಾವ ಸ್ಥಾನ ಅನ್ನೋದು ಖಾತ್ರಿಯಾಗುತ್ತೆ.